ಅವ್ರ ಮಾತು, ಅವ್ರ ನಡವಳಿಕೆ, ಅವ್ರ ಬುದ್ಧಿ ನನಗಂತೂ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಇಷ್ಟು ದಿನ ಇದು ನಮ್ಮನೆ ಅಂತ ಹೇಳಿ ಕೆಲಸ ಮಾಡ್ಕೊಂಡು ಖುಷಿಯಲ್ಲಿ ಇರ್ತಿತ್ತು. ದಣಿಗಳನ್ನ ನಮ್ಮ ಅಪ್ಪನೋ ಅಣ್ಣನೋ ಅಂತ ತಿಳ್ಕೊಂಡಿರ್ತಿತ್ತು. ಆದ್ರೆ ಇವಾಗ ನಾವು ಈ ಮನೆ ಆಳ್ಗಳನ್ಸಿತ್ತು. ಯಾರು ಹೆಂಗೆ ಅಂದ್ರು ನಾವು ಈ ಮನೆ ಆಳ್ಗಳಲ್ದ ಕಮಲ. ನಮ್ಮ ರೀತಿಯಾಗಿ ನಾವಿರ್ಬೇಕು. ಅಪ್ಪ ಆದ್ರೂ ಅವ್ರ ಮಾತುಕತೆ ಸರಿ ಇಲ್ಲ. ಅದೇ ನಮ್ಮ ಬೋನನ್ ಕಾಣಿ ಎಲ್ಲರಿಗೆ ಎಷ್ಟು ಒಳ್ಳೆ ಮರ್ಯಾದೆ ಕೊಡ್ತಾರ. ಇವ್ರು ಇದ್ರು ಕಾಣಿ. ಇಲ್ಲಿ ಕೇಳಿ ಸವಿತಾ, ಭುವನ ನಮ್ಮಂಗೆ ಮನೆ ಕೆಲಸದವ. ಆದ್ರೆ ಅವರು ಚಿಕ್ಕ ದಣಿಗಳು. ಅವ್ರು ಎಂಥದಾರ ಮಾತಾಡೋಕೆ ಅಧಿಕಾರ ಇಲ್ಲ. ಹಾಳಾಗಿ ಹೋಗ್ಲಿ ಅಂದ್ರೆ ದಣಿಗಳಿಗಾದ್ರೂ ಗೌರವ ತಪ್ಪ ಕೆಲಸ ಮಾಡ್ತಿದ್ನಾವ. ಆ ಪಟೇಲನ್ ಮನೆಗೆ ಹೋಗೋದು, ಚುಟ್ಟ ಬೀಡಿ ಸಿಗರೇಟ್ ಸೇದೋದು, ಕುಡ್ಕೊಂಡು ರಸ್ತೆ ಬದಿಗೆ ಬೀಳೋದು ಎಂತ ಒಂದು. ಅವನ್ನ ಕಂಡ್ರೆ ಅವ ದಣಿಗಳ ಮಗ ಅಂತ ಆದ್ರೂ ನಂಬಿಕೆ ಬತ್ತಾ ನಿಮ್ಗೆ? ಅಯ್ಯೋ ಕಮಲ, ನೀ ಎಂತಾರ ಮಾತಾಡು, ಮೆಲ್ಲಗೆ ಮಾತಾಡು. ದಣಿಗಳು ಕೇಳಿದ್ರೆ ಎದೆ ಹೊಡ್ಕೊಂಡು ಬಿದ್ದದಾರೆ. ಇವ ಮಾಡೋದ್ ಕಂಡ್ರೆ ಎದೆ ಹೊಡಿತಿಲ್ಯಾ? ಎಲ್ಲ ಸಮ ಆಗ್ತದೆ. ದಣಿಗಳೆಲ್ಲ ಸಮ ಮಾಡ್ತಾರೆ. ಅವ್ರಿಗೆ ನಮಗಿಂತ ಜಾಸ್ತಿ ಬೇಸರ ಇತ್ತು, ಗೊತ್ತಿತ್ತ ನಿನಗೆ? ಅವರು ದಿನ ಇದೇ ಯೋಚನೆ ಮಾಡೋದು, ಚಿಕ್ಕ ದಣಿಗಳನ್ನ ಹೆಂಗೆ ಹಾದಿಗೆ ತರೋದು ಅಂತ. ಇಂಥ ಸಮಯದಂಗೆ ನಾವು ಅವ್ರಿಗೆ ಹಿಂಸೆ ಕೊಟ್ರೆ ಎಂತ ಆಗ್ತಿದ್ದಾಳೆ? ಅಪ್ಪ ಎಂತ ನೀವು ದಣಿಗಳಿಗೋಸ್ಕರ ಆ ಕೆಟ್ಟವಂಗ್ ಪಾಪ ಅಂತ್ರಿಯಾ? ಸವಿತಾ, ಕಮಲ, ನಿಮ್ಮಿಬ್ಬರಿಗೂ ಕೈ ಮುಗಿತೆ. ದಣಿಗಳ ಮಕ ನೋಡ್ಕೊಂಡು ಸಹಿಸ್ಕೊಂಡಿದ್ದು ಬಿಡಿ. ಸ್ವಲ್ಪ ದಿನ ಎಲ್ಲ ಸಮ ಆಗ್ತದೆ. ಇನ್ಯಾವತ್ತು ಅವ್ರ ಮೇಲೆ ಬೇಸರ ಮಾಡ್ಕೊಂಡು ಈ ರೀತಿ ಮಾತಾಡಿ. ದಣಿಗಳ ಕಿವಿಗೆ ಬಿದ್ದರೆ ಅವಳು ಕೋಡಾಡ್ತಾರೆ. ದಣಿಗಳು ರಾಮ, ಇವರು ಹನುಮಂತ ಆಗಿದ್ರು ಅಂತ ಕಾಣ್ತದೆ. ಎಂತ ಭಕ್ತಿ! ಅಲ್ಲ ಅಬ್ಬಾ, ವಾಟ್ ಅ ಬ್ಯೂಟಿಫುಲ್ ಮೀಟಿಂಗ್ ಪಾಯಿಂಟ್. ಅಲ್ಲ, ಬೆಳಿಗ್ಗೆ ಆದರೆ ನಿಮಗಿಂತ ಸ್ಪೆಷಲ್ ಸ್ಪಾಟ್ಗಳನ್ನೇ ಹುಡ್ಕೋ ಕೆಲಸನಾ? ತಮಾಷೆ ಸಾಕು ರಾಕಿ, ನೀನು ತುಂಬಾ ಕೇರ್ಲೆಸ್ ಆಗ್ತಿದ್ಯಾ. ಅದನ್ನ ಹೇಳೋಣ ಅಂತಾನೆ ನಾನು ನಿನ್ನ ಇಲ್ಲಿ ಕರ್ಕೊಂಡ್ಬಂದಿರೋದು. ನಾನು ಕೇರ್ಲೆಸ್ ಆಗ್ತಿದ್ದೀನಾ? ಏನು ಹೇಳ್ತಿದ್ದೀರಾ ಮೇಡಮ್? ಮತ್ತಿನ್ನೇನು? ಅಲ್ಲ ರಾಕಿ, ನಿನಗೆ ಈ ಆಸ್ತಿ ಮೇಲೆ ಆಸೆನೇ ಇಲ್ವಾ? ಆ ಶ್ರದ್ಧಾ ಭುವನ ಇಲ್ಲಿಂದ ಆಚೆ ಹಾಕಿ 200-300 ಕೋಟಿ ಆಸ್ತಿಗೆ ನೀನೇ ಯಜಮಾನ ಆಗ್ಬೇಕು ಅಂತ ನಿನ್ಗೆ ಅನಿಸ್ತಾ ಇಲ್ವಾ? ಏನು ಕೇಳ್ತಿದ್ದೀರಾ ಮೇಡಮ್? ನೀವು ಕರ್ಕೊಂಬಂದಿದ್ದು ಅದಕ್ಕೆ ಅಲ್ವಾ ನನ್ನನ್ನು? ಮತ್ ನೀನೇನ್ ಮಾಡ್ತಾ ಇದ್ಯಾ? ನಾಯಿನ ಸಿಂಹಾಸನದ ಮೇಲೆ ಕೂರ್ಸಿದ್ರು ಅದು ಬೇರೆ ಏನೋ ಮೂಸಕ್ ಹೋಗುತ್ತಂತೆ. ಊರ್ಮಿಳಾವೆ, ನನ್ ಬಾಯಿ ಮುಚ್ಚಕ್ ಟ್ರೈ ಮಾಡ್ಬೇಡ. ಸುಖಿ, ಬಾ ಕೂತ್ಕೊಳ್ಳಮ್ಮ ಇಲ್ಲಿ. ಆಗ್ಲಿಂದ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಕಡಿಮೆ ಕಡಿಮೆ ಅಂದ್ರೂ 4 ಮೈಲಾದ್ರೂ ನಡೆದಿರ್ತೀಯ. ಆಗ್ಲಿ ಉಗ್ರಪ್ಪ ಅಂಕಲ್, 4 ಅಲ್ಲ 40 ಮೈಲಿ ದೂರ ಆಗ್ಲಿ. ಎಷ್ಟು ಓಡಾಡಿದ್ರು ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಆದ್ರೆ ಡ್ಯಾಡಿ ನಾನು 100 ಮೈಲಿ ದೂರಕ್ಕೆ ಓಡಿಸ್ಬಿಟ್ರಲ್ಲ ಈ ದರಿದ್ರುಗಳೆಲ್ಲ ಸೇರ್ಕೊಂಡು. ನಡೆದು ಸುಸ್ತು ಮಾಡ್ಕೋಬೇಡಮ್ಮ. ಬಾಮ್ಮ ಕೂತ್ಕೋ, ಇಲ್ಲಿ ಮಾತಾಡೋಣ. ಏನಿದೆ ಅಂಕಲ್ ಮಾತಾಡೋಕೆ? ಕೂತ್ ಮಾತಾಡೋಕೆ ಏನಿದೆ ಹೇಳಿ? ನನಗೆ ಸುಸ್ತಾಗಿ ಮೈಕೈ ಎಲ್ಲ ಬೆಂಡಾಗ್ಲಿ. ಆಗ್ಲಾದ್ರೂ ನನ್ನ ಕಣ್ಣಿಗೆ ನಿದ್ದೆ ಹತ್ಬೋದೇನೋ, ಇಲ್ಲ ಅಂದ್ರೆ ನನಗೆ ಈ ಕೋಪದಲ್ಲಿ ನಿದ್ದೆನೇ ಬರಲ್ಲ ಅನ್ಸುತ್ತೆ. ಬಾ ಮರಿ, ಕೂತ್ಕೋ ಇಲ್ಲಿ. ಬಾ ಕೂತ್ಕೋ ಇಲ್ಲಿ. ನೋಡ್ ಸುಖಿ, ನಮ್ಮ ರಾಜ್ಯದಿಂದ ಬಾಂಬೆಗೆ ಹೋದ್ದು ಒಳ್ಳೇದಾಯ್ತು. ನಮ್ಮ ಅನುಮಾನ ನಿಜ ಆಯ್ತು ನೋಡು. ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು ಅಂತ ನನಗೆ ಅನ್ನಿಸ್ತಾನೆ ಇತ್ತು. ಕಾಡಿಂದ ವಾಪಸ್ ಬಂದ ಮೇಲೆ ಭುವನ್ ಮೇಲಿರೋ ಕೇಸನ್ನು ಕ್ಯಾನ್ಸಲ್ ಮಾಡಿಕೊಂಡು ನಮ್ಮ ಮೇಲೆ ಕೌಂಟರ್ ಕೇಸ್ ಹಾಕ್ತಾರೇನೋ ಅಂತ. ಅದಕ್ಕೆ ರಾಜೇಂದ್ರ ನನಗೆ ಎಚ್ಚರಿಕೆ ಕೊಡ್ತಾನೇ ಇದ್ದದ್ದು. ನಾನು ಇಲ್ಲಿದ್ದಿದ್ರೆ ಏನಾಗ್ತಿತ್ತು ಅಂಕಲ್? ಯಾರೇನು ಮಾಡ್ತಾ ಇದ್ರು? ನಾಪತ್ತೆ ಆಗಿದ್ರು, ಸಿಕ್ಕರು ಅಂತ ಹೇಳ್ಬೋದಿತ್ತಲ್ಲ. ಅಥವಾ ಶಂಕರಣ್ಣನ ಮನೆಯವರೇ ಡ್ಯಾಡಿನ ಕಿಡ್ನಾಪ್ ಮಾಡಿದ್ರು, ಈಗ ಕಳಿಸಿದ್ದಾರೆ.
ಡ್ಯಾಡಿ ಹೆದರ್ಕೊಂಡು ಹೇಳಲಿಲ್ಲ ಅಂತ ಪೊಲೀಸ್ನವ್ರಿಗೆ ಸುಳ್ಳು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಬೇಡ ಸುದ್ದಿ, ಇದೆಲ್ಲ ಕೊನೆಗೆ ನಮ್ಮ ಕುತ್ತಿಗೆಗೆ ಸುತ್ಕೋತಾಯಿತ್ತು. ಅವನು ಬಾಂಬೆಗೆ ಹೋದದ್ದೇ ಒಳ್ಳೇದಾಯಿತು. ಪೊಲೀಸ್ನವ್ರು ಇಲ್ಲಿ ಬರೋ ಮೊದಲೇ ರಾಜೇಂದ್ರ ಬಾಂಬೆಗೆ ಹೋಗದೆ ಇರ್ತಿದ್ರೆ ನಾವೆಲ್ಲ ಕಂಬಿ ಎಣಿಸ್ಬೇಕಾಗ್ತಿತ್ತು. ಈಗ ಡ್ಯಾಡಿ ಕತೆ ಏನು ಅಂಕಲ್? ಹೀಗೆ ಲೈಫ್ ಲಾಂಗ್ ಬಾಂಬೆನಲ್ಲೋ ಅಲ್ಲೋ ಎಲ್ಲೋ ಅಂತ ಇದ್ಬಿಡ್ಬೇಕಾ? ಅವ್ರಿಗೆ ವಾಪಸ್ ಬರೋ ಹಾಗೆ ಇಲ್ವಾ? ಯಾರ ಮನೆ ಹಾಡು ಐಡಿಯಾ ಇದು? ಸಾಯೋ ನಾಟ್ಕೋದು. ಅಂಕಲ್, ಡ್ಯಾಡಿನ ನೀವೇ ನಿಮ್ಮ ಕೈಯಾರ ಬದುಕಿದ್ದು ಸತ್ತಾಗಿ ಮಾಡಿಬಿಟ್ರಲ್ಲ ಅಂಕಲ್. ನೋಡಮ್ಮ, ಇದು ನಾನು ರಾಜೇಂದ್ರ ಇಬ್ಬರು ಸೇರಿ ಮಾಡಿದ ಪ್ಲ್ಯಾನ್ ಕಣಮ್ಮ. ನಾವು ಅಂದ್ಕೊಂಡಾಗೆ ನಮ್ಮ ಪ್ಲ್ಯಾನ್ ಆಗಿರ್ತಿದ್ರೆ ಇಷ್ಟೊತ್ತಿಗೆ ಶಂಕರನ ಕುಟುಂಬ ಎಲ್ಲ ನಿರ್ನಾಮ ಹೋಗ್ತಿತ್ತು. ನಾವು ಈ ಹಳ್ಳಿಲಿ ರಾಜರ ಥರ ಮೆರಿಬಹುದಾಗಿತ್ತು. ರಾಜ್ರಂತೆ ರಾಜರು ಡ್ಯಾಡಿ ಜೊತೆ ಒಂದೇ ಒಂದಿನ ನೆಮ್ಮದಿಯಿಂದ ಇರೋಕ್ಕಾಗಲಿಲ್ಲ ನನಗೆ. ಅವನು ಸುಖವಾಗಿರ್ತಾನೆ ಗಜೇಂದ್ರನ ಜೊತೆ, ನೀನೇನು ಯೋಚನೆ ಮಾಡಬೇಡ. ನಿನಗೂ ಹೋಗ್ಬೇಕಂತಿದ್ರೆ ಹೋಗ್ಬಿಡು, ಎಷ್ಟು ದಿನ ಅಂತ ಹೇಳು. ಅವನು ವಾಪಸ್ ಬರೋ ಟೈಮ್ ಬಂದೇ ಬರುತ್ತೆ, ಕಾಯ್ತಿರೋಣ. ದೊರೆಗಳಿಲ್ಲದೆ ಈ ಮನೆ ಸ್ಮಶಾನ ಥರ ಆಗೋಗಿದೆ. ಅವ್ರನ್ನ ಬೇಗ ಕರೆಸಿ, ಇಲ್ಲಾಂದರೆ ನಮ್ಮನ್ನು ಬಾಂಬೆ ಕಳಿಸಿ. ಏಯ್ ಸುಮ್ಮನಿರ, ನೀನು ಬಾಂಬೆಗೆ ಹೋಗಿ ಏನೋ ಕಡಿತೀಯ ಅಲ್ಲಿ? ಶಂಕರನ ಮನೆಯವರು ಸುಮ್ಮನಾದರೆ ಆಯ್ತಲ್ಲ. ರಾಜೇಂದ್ರ ಬಾಂಬೆಯಿಂದ ಏನು ಹೇಳ್ತಾನೆ ಆ ಆಟನ ನಾವಿಲ್ಲ ಆಡಿದ್ರೆ ಆಯಿತು. ಅವ್ರು ಸುಮ್ಮನೆ ಇದ್ರು ನಾನು ಸುಮ್ಮನೆ ಇರೋದಿಲ್ಲ. ಶಂಕರನ ಮನೆಯವ್ರಿಗೂ ಸುಮ್ಮನೆ ಇರೋಕೆ ನಾನು ಬಿಡೋದಿಲ್ಲ. ಅಪ್ಪಾಜಿನೊಂದು ತಿಂಗಳಲ್ಲಿ ವಾಪಸ್ ಬಂದಿರಬೇಕು, ಹಾಗೆ ಮಾಡ್ತೀನಿ. ಬೇಡಮ್ಮ, ನಾವೀಗ ಸದ್ಯ ದೊಡ್ಡ ಆಟ ಕೈ ಹಾಕೋದು ಬೇಡ. ಪೊಲೀಸರು ನಮ್ಮನೆ ತನಕ ಬಂದರೆ ರಾಜೇಂದ್ರ ಬಾಂಬೆಲಿ ಇರೋದನ್ನು ನಾವು ಹೇಳಬೇಕಾಗತ್ತೆ. ಆಗ ನಾವೆಲ್ಲರೂ ಜೈಲು ಸೇರಬೇಕಾಗತ್ತೆ. ಈಗ ಏನು ಮಾಡದೆ ಸುಮ್ಮನಿದ್ಬಿಡೋಣ. ಆ ಭೂಮಿನ ಸೆಳ್ಕೊಂಡು ಆಟ ಆಡೋಣ, ಅದನ್ನೇ ರಾಜೇಂದ್ರನೂ ಹೇಳಿರೋದು. ಏನು ಎಡ್ವರ್ಟ್ ಮಾಡ್ತೀರೋ ಅನ್ನೋ ಭಯ ಶುರು ಆಗಿದೆ. ಆದರೂ ನನಗೆ ಬೇರೆ ಆಪ್ಷನ್ ಇಲ್ಲ. ನಿಮ್ಮನ್ನೇ ನಂಬಬೇಕು, ನಿಮ್ಮ ಮೇಲೆ ಡಿಪೆಂಡ್ ಆಗಬೇಕು. ಅದೇನು ಮಾಡ್ತೀರೋ ಮಾಡಿ ಅಂಕಲ್. ಅಪ್ಪಾಜಿ, ಅಪ್ಪಾಜಿ ನನ್ನ ಕ್ಷಮಿಸ್ಬಿಡಿ. ಏ ಭುವಿ, ಏನೋ ಇದೆಲ್ಲ ಕಾಲೆಲ್ಲ ಹಿಡ್ಕೊಂಡು ಏನಾಯ್ತು ಅಂತದ್ದು ಹೇಳ ಮೇಲೆ. ಇಲ್ಲ ಅಪ್ಪಾಜಿ, ನೀವು ನನ್ನನ್ನು ಕ್ಷಮಿಸಿ. ಅಥವಾ ಈ ಹಳ್ಳಿಲಿ ದಾರಿ ತಪ್ಪಿದ ಮಕ್ಕಳಿಗೆ ಏನು ಶಿಕ್ಷೆ ಕೊಡ್ತಾರೋ ಅದನ್ನು ಕೊಡಿ. ಅಲ್ಲಿ ತನಕ ನಾನು ನಿಮ್ಮ ಕಾಲು ಬಿಡಲ್ಲ. ನನ್ನ ಪಾಪಿ ಅಪ್ಪಾಜಿ. ಏ ಭುವಿ, ಮೊದಲು ಕಾಲು ಬಿಡಿಲ್ಲ ನೀನು. ಏನಾಯ್ತು ಅಂತ ಹೇಳಿ. ಅಪ್ಪಾಜಿ, ಇಷ್ಟು ವರ್ಷ ಈ ಹಳ್ಳಿಲಿ ನೀವು ಗೌರವನ ಕಾಪಾಡ್ಕೊಂಡು ಬಂದಿದ್ದೀರಿ, ಜನರ ಮನಸ್ಸನ್ನ ಗೆದ್ದಿದ್ದೀರಿ. ನಾನು ಬಂದು ಒಂದೇ ಒಂದು ತಿಂಗಳಲ್ಲಿ ನಿಮ್ಮ ಹೆಸರನ್ನ ಹಾಳು ಮಾಡಿಬಿಟ್ಟೆ ನಾನು. ಭುವಿ, ಹೀಗೆ ಯಾಕೆ ಹೇಳ್ತಿದೀಯಾ? ಅಲ್ಲ, ಅಂಥದ್ದೇನು ಮಾಡಿದೆ ನೀನು? ನನ್ನ ಗೌರವಕ್ಕೇನು ಹಾನಿ ಆಗಿಲ್ವಲ್ಲ? ನಂಗೆ ಗೊತ್ತು, ಎಲ್ಲರೂ ಎಂಥ ಅಪ್ಪನಿಗೆ ಎಂಥ ಮಗ ಅಂತ ಬೈಕೋತಿದ್ದಾರೆ. ನನ್ನ ಕಂಡ್ರೆ ಎಲ್ರಿಗೂ ಭಯ, ಪ್ರೀತಿನೇ ಇಲ್ಲ. ನಾನು ನಿಮ್ಮ ಗೌರವಕ್ಕೆ ತಕ್ಕಂತೆ ನಡ್ಕೋತಿಲ್ಲ ಅಪ್ಪಾಜಿ. ಏ ಭುವಿ, ಯಾರ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದ್ದು? ಈ ಮನೆಯಲ್ಲಿ ಎಲ್ಲರೂ ನಿನ್ನನ್ನು ಎಷ್ಟು ಪ್ರೀತಿಸ್ತಾರೆ ಗೊತ್ತಾ? ಎಷ್ಟು ಇಷ್ಟಪಡ್ತಾರೆ ಗೊತ್ತಾ? ನೀನು ಈ ಮನೆಗೆ ವಾಪಸ್ ಬಂದಿರೋ